ಯಾರು ಮುರಿತಾರೆ ಅನ್ನುವಂಥ ಒಂದು ಸನ್ಯಾಸಿ ಭಾವ ಬಂದಿರ್ಬೋದು. ಯಾಕಂದ್ರೆ ಆಗಿನ ವೇಗ 20 ವರ್ಷಗಳ ಹಿಂದಿದ್ದಂಥ ವೇಗ ಇವತ್ತು ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ವಯೋಸಹಜ ಗುಣಧರ್ಮ. ಇದು ನಾಳಿದು ಈ ವಿಷಯನೂ ನಾಳೆ ಸತೀಶ್ ಅವರಿಗೂ ಬರ್ಬೋದು, ನಾಳೆ ಅವರು ಮುಖ್ಯಮಂತ್ರಿ ಆಗಿಯೋ ಮತ್ತೇನೋ ಆಗಿಯೋ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ನಿಂತಾಗ ಎಲ್ಲ ಮುಗಿದ್ಮೇಲೆ ಇನ್ನೇನಪ್ಪ ಎಷ್ಟು ಮಾಡೋದು, ಏನು ಯಾರಿಗಾಯಿ ಮಾಡೋದು. ಇದುವರೆಗಂತ ಅವ್ರು ಸ್ವತಃ ಅವ್ರ ಮಗ ಇದ್ರು ಡಾಕ್ಟ್ರ್, ಅವ್ರಿಗೂ ಒಂದೇನೋ ಸಿಕ್ತು, ಒಂದು ಅಧಿಕಾರ ಕೊಟ್ಟರು. ಹೀಗಾಗಿ ಅವರಲ್ಲಿ ಒಂದಿಷ್ಟು ಏನೋ ಮತ್ತು ಅವ್ರು ತಮ್ಮ ಸುತ್ತಮುತ್ತಿದ್ದವ್ರ ಬಗ್ಗೆ ಒಂದೇನು ನಿರಾಶೆ ಆಗಿರ್ಬೋದು. ಏನೋ ಒಟ್ಟಿನಲ್ಲಿ ಆಯಿತು. ಒಟ್ಟಿನಲ್ಲಿ ಇವತ್ತು ಸಿದ್ದರಾಮಯ್ಯ ನಿಂತಿದ್ದಾರೆ. ಅದೇನೋ ಇರಲಿ, ಇದು ಇವರ ಅಭಿಪ್ರಾಯ ಸತೀಶ್ ಅವರು. ಈ ಸತೀಶ್ ಅವ್ರ ಮುಂದೆ ಗುರಿ ಇರುವುದು ಏನಪ್ಪ ಅಂದರೆ ಹೇಗಾದರೂ ನಾವು ಅಧಿಕಾರದಲ್ಲಿ ಉಳಿಬೇಕು. ಅಧ್ಯಕ್ಷಗಿರಿ ಸಿಗಲಿಲ್ಲ, ಹೋಗಲಿ, ಕಡೆಗಟ್ಟೆ ಬೆಳಗಾವಿಯನ್ನಾದರೂ ಇಟ್ಕೊಂಡು ಹೋಗ್ಬೇಕು. ಸಂದರ್ಭ ಬಂದಾಗ ನೋಡೋಣ ಅಂತ ಒಂದು ಮನಸ್ಥಿತಿ ಬಂದು ನಿಂತಿದ್ದಾರೆ. ಅವ್ರಿಗೆ ಗೊತ್ತದ, ಒಳ್ಳೆಯ ಅನುಭವ ತಿಳ್ಕೊಂಡಂಥದ್ದು. ಸ್ವತಃ ಬುದ್ಧಿವಂತರು ಇದ್ದಾರೆ ಸತೀಶ್ ಅವರು. ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಅವಕಾಶ ಬಂದ ತಕ್ಷಣ ನೋಡೋಣ ಅನ್ನುವಂಥ, ಈಗ ಮೊದಲು ಇದ್ದದ್ದನ್ನು ಉಳಿಸ್ಕೊಳ್ಳುವಂಥ. ಈಗ ಎಷ್ಟದ ಬೆಳಗಾವಿ ನಮ್ಮ ಕೈಯಲ್ಲದ, ಅದನ್ನು ಉಳಿಸ್ಕೊಂಡು ಸಾಧ್ಯ ಜನಪರವಾದ ಕೆಲಸಗಳು ಮಾಡ್ಕೊಂಡು ಹೋಗುವಂಥದ್ದು ಅಂತೇಳಿ. ಆದರೆ ಒಂದು ಏನಾಯ್ತಪ್ಪ ಅಂದರೆ ಈ ಮಧ್ಯದಲ್ಲೇ ಸಿದ್ದರಾಮಯ್ಯ ಮತ್ತು ಸತೀಶ್ ಮತ್ತು ಅವರ ಏನು ಗುಂಪಿತ್ತು, ಅವ್ರ ಮಧ್ಯದಲ್ಲಿ ಬಂದಂಥ ಈ ಡಿಫ್ರೆನ್ಸ್ ಆಫ್ ಒಪಿನಿಯನ್ದಾಗ ಅಹಿಂದ ಮೂಮೆಂಟ್ ಏನಿತ್ತಲ್ಲ, ಅಹಿಂದ ಮೂಮೆಂಟ್ ಇವತ್ತು ಹಿಂದಿನ ರಭಸ ಕಾಣ್ತಾ ಇಲ್ಲ. ಅದಕ್ಕಾಗಿ ಎಲ್ಲ ಹಿಂದುಳಿದ ಈ ಏನು ಜನಾಂಗದ ಅವರ ಸ್ವಾಮಿಗಳು ಮಠಾಧೀಶರು ಸ್ವಚ್ಛ ಹೇಳ್ತಾ ಇದ್ದಾರೆ, ಅಹಿಂದ ಲೀಡರ್ಶಿಪ್ ಫೇಲ್ಡ, ಹಿಂದೂದಲ್ಲಿ